ಅಲ್ಲ ಆದ್ರೂ ಇವಾಗ ಏನೋ ಒಂದು 20-30 ಇಸ್ಕೊಂಡು ಸರಿ 50-50 ರೂಪಾಯಿ ಇವಾಗ ಇರೋರು ಕಟ್ತಾರ ಒಬ್ಬ ಇಲ್ದಿರೋರು ಕೋಳಿ ಕೊಯ್ಸಕ್ಕೆ ಇಲ್ಲಿ ಟೋಕನ್ಗೆ 50-50 ನಾಡಿಗೆ ನಮಸ್ಕಾರ. ನಾನು ನಿಮ್ಮ ಚಾರ್ಮಿಂಗ್ ಚಂದು. ಫಸ್ಟ್ ಆಫ್ ಆಲ್ ಗುಡ್ ಮಾರ್ನಿಂಗ್ ಹೇಳಕ್ಕೆ ಇಷ್ಟಪಡ್ತೀನಿ. ಏನಕ್ಕಪ್ಪ ಅಂತಂದರೆ ಇವಾಗ ಟೈಮ್ ಸುಮಾರು 5:23 ಆಗಿದೆ. ಬೆಳಗ್ಗೆನೇ ಒಂದು ಕಾರಲ್ಲಿ ಕುಂತ್ಕೊಂಡು ಏನೋ ಗುರು ವ್ಲಾಗ್ ಮಾಡ್ತಾಯಿನೆ ಅಂತ ಅಂದ್ಕೊಂಡಿದ್ದೀರಾ. ನಾವಿವತ್ತು ಒಂದು ಫ್ಯಾಮಿಲಿ ಟ್ರಿಪ್ ಹೋಗ್ತಾ ಇದ್ದೀರಿ. ಎಲ್ಗಪ್ಪ ಅಂತಂದರೆ ಬಾಯ್ಕೊಂಡಕ್ಕೆ ಹೋಗ್ತಾ ಇದ್ದೀರಿ. ಸೊ ಬೆಳಗ್ಗೆನೇ ಆಲ್ರೆಡಿ ಲೇಟ್ ಆಗಿದೆ. ಯಾವಾಗೂ ಒಂದು 4-4:30ಗೆಲ್ಲ ಬಿಟ್ಬಿಡ್ತಾ ಇದ್ರಿ. ಬಟ್ ಇವತ್ತು ತುಂಬ ಲೇಟ್ ಆಗಿದೆ. 5:30 ಆಗಿದೆ. ನನ್ನ ಕೈ ಎದೊಳಕ್ಕೆ ಆಗಿಲ್ಲ. ನಿನ್ನೆ ಬೇರೆ ತುಂಬ ಲೇಟಾಗಿ ಮಲ್ಕೊಂಡೆ. 12:30 1ವರೆಗೂ ಆಗೋಗ್ಬಿಡ್ತು. ನೀನು ತಿರ್ಗಾ ಬೆಳಗ್ಗೆ 5 ಗಂಟೆಗೆ ಎದೋಳು ಗುರು ಅಂತಂದರೆ ದೇವರಣೆಗೂ ಆಗಲ್ಲ. ಅದು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ರೆಡಿ ಮಾಡಬೇಕು ಅಂದರೆ ಅದರಷ್ಟು ಇರಿಟೇಷನ್ ಬೇರೆ ಯಾವುದೂ ಇಲ್ಲ. ಬಟ್ ಸ್ಟಿಲ್ ಬೆಳಗ್ಗೆನೇ ರೆಡಿಯಾಗಿ ಎಲ್ಲ ರೆಡಿ ಆಗಿದ್ದೀವಿ. ಇನ್ನು ಎಲ್ಲ ಬರಬೇಕು ಮನೆಯವ್ರಿಗೆ ವೆಯ್ಟಿಂಗು. ಇಲ್ಲಿಂದ ಕೋಲಾರ ಹೋಗಿ, ಕೋಲಾರಿಂದ ಮುಳುಬಾಗ್ಲು ಹೋಗಿ, ಅಲ್ಲಿಂದ ನಾವು ಬಾಯ್ಕೊಂಡು ಹೋಗ್ತಾ ಇರೋದು. ಸೊ ಹೋಗ್ತಾ ಆನ್ ದ ವೇ ಮಾತಾಡೋಣ. ನಾವಿವಾಗ ಕೋಲಾರಕ್ಕೆ ರೀಚ್ ಆಗಿದ್ದೀವಿ. ಟೈಮ್ ಬಂದು ಸುಮಾರು 8 ಗಂಟೆ ಆಗಿದೆ. 5:15 ನಾನು ಎಬ್ಬರಿಸಿ 5:15 ಎತ್ಕೊಂಬಂದು ನನ್ನ ಗಾಡಿ ಕಾರ್ ಎತ್ಕೊಂಬಂದು ಈಚೆ ಹಾಕಿದ್ದು. 5:15 ಹತ್ತತ್ರ 6:15 ಮಾಡಿಬಿಟ್ರು ನಮ್ಮ ಮನೆಯಲ್ಲಿ ಬಿಡೋಷ್ಟರಲ್ಲಿ. ಸೊ 1.5 hour ಬಂದ್ರೆ ಕೋಲಾರ್ಗೆ ಬಂದು ರೀಚ್ ಆಗಿದ್ವಿ. ಮತ್ತು ಈ ಶಾಪಿಂಗ್ಸ್ ಇರ್ತಾವಲ್ಲ, ಹೂವು ಮತ್ತು ಬಾಳೆಹಣ್ಣು ಅವು ಇವು ತೊಗೊಳೋದೆಲ್ಲ, ಪೂಜೆ ಐಟಮ್ಗಳೆಲ್ಲ. ಸೊ ಅದರ ತೊಗೊಳಕ್ಕೆ ಹೋಗಿದ್ದಾರೆ. ನಾವೀಗ ಕಾರ್ ಹಾಕ್ಕೊಂಡು ಇಲ್ಲಿ ನಿಂತಿದ್ದೀವಿ. ಸೊ ಓಡೋಣ, ಇಲ್ಲೆಲ್ಲ ಶಾಪಿಂಗ್ ಮುಗಿಸ್ಕೊಂಡು ಹೋಗಬೇಕು. ಇನ್ನೊಂದೇನು ಅಂತಂದರೆ ನಮ್ಮ ದೊಡ್ಡಪ್ಪ ಬರ್ತಾಯಿದ್ದಾರೆ ಊರಿಂದ. ಅವರು ಚಿಂತಾಮಣಿಯಿಂದ ಬರ್ತಾಯಿದ್ದಾರೆ. ಸೊ ನಮ್ಗೆ ಇಲ್ಲಿ ಕನೆಕ್ಟ್ ಆಗ್ತಾರೆ. ಅದಕ್ಕೆ ಇಲ್ಲಿ ಬಂದು ಇಲ್ಲಿ ಕಾಯ್ತಾ ಇದ್ದೀರಿ ಅವ್ರಿಗೋಸ್ಕರ. ತಿರ್ಗಿ ಅಮ್ಮ ಮತ್ತು ನಮ್ಮ ಅಕ್ಕ ಕೂಡ ಊರಲ್ಲೇ ಇದ್ದರು. ಇಲ್ಲಿ ಕೋಲಾರ ಬಂದು ನಮ್ಮ ಅಜ್ಜಿ ಮನೆ. ಸೊ ಅವ್ರು ಇಲ್ಲೇ ಇದ್ದರು. ಹಂಗೆ ಅವ್ರನ್ನ ಕರ್ಕೊಬೇಕಾಗಿತ್ತು. ಸೊ ಅವ್ರನ್ನ ಕರ್ಕೊಂಡು ಇವಾಗ ಇಲ್ಲಿಂದ ಬಿಡಬೇಕು. ಸೊ ಈಗ ಕೋಲಾರಿಂದ ಮುಗಿಸ್ಕೊಂಡು ಮುಳುಬಾಗಿಲ ಕಡೆ ಬರಬೇಕಾದ್ರೆ ಹಂಗೆ ನಮ್ಮ ಬಾಸ್ ಆಂಜನೇಯ ಸ್ವಾಮಿ ದೇವಸ್ಥಾನನ ವಿಸಿಟ್ ಕೊಟ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಇವಾಗ ಮುಳುಬಾಗಿಲು ಆಂಜನೇಯ ಸ್ವಾಮಿ ಟೆಂಪಲ್ ಹತ್ರ ಇದ್ದೀವಿ. ಸೊ ಇಲ್ಲಿ ಮುಗಿಸ್ಕೊಂಡು ನೆಕ್ಸ್ಟು ಡೈರೆಕ್ಟ್ ಮೋಸ್ಟ್ಲಿ ಇದು ಮುಗಿಸ್ಕೊಂಡು ನೆಕ್ಸ್ಟ್ ಡೈರೆಕ್ಟ್ ಬಾಯ್ಕೊಂಡಕ್ಕೆ. ಏನಂತ ಗೊತ್ತಿಲ್ಲ, ಒಂದು ವ್ಲಾಗ್ ಮಾಡ್ತಾ ಇದ್ದಾರೆ. ಹಂಗೇನಿಲ್ಲ, ಅವಾಗಲೇ ಹೇಳಿದ್ದೀನಿ, ಬಟ್ ಮರ್ತೋಗ್ಬಿಟ್ಟೆ ಅಷ್ಟೇ. ಸೊ ನೋಡಿ, ಇದೇ ಆಂಜನೇಯ ಸ್ವಾಮಿ ದೇವಸ್ಥಾನ ಮುಳುಬಾಗಿಲು. ಸರಿ ಬನ್ನಿ, ದರ್ಶನ ಮಾಡ್ಕೊಂಡ್ಮೇಲೆ ಸಿಗ್ತೀನಿ ನಾನು ನಿಮಗೆ. ನಮ್ಮ ತಾತನ ಕಾಲದಿಂದ ಅವ್ರ ತಾತನ ಕಾಲದ ದೇವಸ್ಥಾನ ಇದು. ಸೊ ಇವಾಗ ನಾವು ದೇವಸ್ಥಾನ ಎಂಟ್ರಿ ಕೊಡ್ತಾ ಇದ್ದೀವಿ. ನಮ್ಮ ಜೊತೆ ಇದ್ದಾರೆ ಇವರು ಮೈತ್ರಿ ಅವರಂತ. ದಿ ಎಂಟ್ರೆನ್ಸ್ ಆಫ್ ಟೆಂಪಲ್. ಜೈ ಶ್ರೀರಾಮ್. ದರ್ಶನ ಮಾಡೋಕೆ ಬಂದಿದ್ದಾರೋ ನನಗಂತೂ ಗೊತ್ತಿಲ್ಲ. ಎರಡೂ ಮಾಡಬೇಕು ಅಂತ ಅಂದ್ಕೊಂಡು ಬಂದಿದ್ದೀರಿ ನಾವು. ಸರಿ ರೀ, ದೇವಸ್ಥಾನದಲ್ಲಿ ವೀಡಿಯೋ ಫೋಟೋ ತೆಗಿಯಂಗಿಲ್ಲ, ಮುಗಿಸ್ಕೊಂಡು ನಾನು ನಿಮ್ಗೆ ಸಿಗ್ತೀನಿ. ಮತ್ತು ಇಲ್ಲಿ ಬರೀ ಆಂಜನೇಯ ಸ್ವಾಮಿ ದೇವಸ್ಥಾನ ಇಲ್ಲ. ಆಂಜನೇಯ ಸ್ವಾಮಿ ದೇವಸ್ಥಾನ, ವರದಾ ಸ್ವಾಮಿ ದೇವಸ್ಥಾನ, ಮತ್ತು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ, ಮತ್ತು ಇನ್ನೊಂದು ದೇವಸ್ಥಾನ ಇದೆ, ಬಾಯಿಗೆ ಬರ್ತಾಯಿಲ್ಲ. ಸೊ ಈ 4 ದೇವಸ್ಥಾನ ಇದೆ. ಮತ್ತು ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಆಂಜನೇಯ ಟೆಂಪಲ್ಲು ಇಡೀ ಕರ್ನಾಟಕದಲ್ಲಿ ಅಂತಂದರೆ ನಮ್ಮ ಮುಳುಬಾಗ್ಲಿರೋ ಆಂಜನೇಯ ಸ್ವಾಮಿ ದೇವಸ್ಥಾನನೇ. ದೇವಸ್ಥಾನ ಬಂದು ಪುರಾತನ ಕಾಲದಿಂದ ಇರೋದು. ಹತ್ತತ್ರ ಒಂದು 5,000 ವರ್ಷಗಳಿಂದ ಈ ದೇವಸ್ಥಾನ ಇದೆ ಅಂತ ಬಿಲೀವ್ ಮಾಡಿದ್ದಾರೆ. ಮತ್ತು ಈ ಟೆಂಪಲ್ಲಿನ ವಿಶೇಷ ಏನು ಅಂತಂದರೆ ವಿಜಯನಗರ ರೂಲರ್ಸ್ ಏನಿದ್ರು ಆ ಕಾಲದಲ್ಲಿ ಕಟ್ಟಿರೋ ಒಂದು ದೇವಸ್ಥಾನ. ತುಂಬ ಪವರ್ಫುಲ್ ಆಗಿರೋ ದೇವಸ್ಥಾನ. ಮತ್ತು ಇಲ್ಲಿರೋ ಆಂಜನೇಯ ಸ್ವಾಮಿ ಐಡಲ್ ಬಂದುಬಿಟ್ಟು 12 feet ಐಡಲ್ ಆಗಿರುತ್ತೆ. ಸೊ ಇವಾಗ ಇಲ್ಲಿ ದರ್ಶನ ಎಲ್ಲ ತೊಗೊಂಡಿದ್ದಾಯಿತು. ನೆಕ್ಸ್ಟ್ ಇವಾಗ ನಮ್ಮ ಜರ್ನಿ ಬಾಯ್ಕೊಂಡ ಕಡೆ. ಬನ್ನಿ ಸಿಗೋಣ. ಅಲ್ಲ ಆದ್ರೂ ಇವಾಗ ಏನೋ ಒಂದು 20-30 ಇಸ್ಕೊಂಡು ಸರಿ 50-50 ರೂಪಾಯಿ ಇವಾಗ ಇರೋರು ಕಟ್ತಾರ ಒಬ್ಬ ಇಲ್ದಿರೋರು ಕೋಳಿ ಕೊಯ್ಸಕ್ಕೆ ಇಲ್ಲಿ ಟೋಕನ್ಗೆ 50-50. ಬ್ಯಾಕ್ ಟು ಮೈ ಚಾನಲ್. ಸೊ ಬ್ಯಾಕ್ ಅಲ್ಲ, ಓಕೆ. ನಾವು ಇವಾಗ ರೀಚ್ ಆಗಿದ್ದೀರಿ, ಬಾಯ್ಕೊಂಡಾಗ ರೀಚ್ ಆಗಿದ್ದಾಯಿತು. ಬಾಯ್ಕೊಂಡದಲ್ಲಿ ರೀಚ್ ಆಗಿ ಕಾರ್ ಪಾರ್ಕಿಂಗ್ ಸಿಕ್ಕಿಲ್ಲ. ಬಟ್ ಒದ್ದಾಡಿ ಹಂಗೆ ಹಿಂಗೆ ಏನೋ ಒಂದು ಮಾಡಿ ಕೊನೆಗೆ ಕಾರ್ನ ಪಾರ್ಕ್ ಮಾಡಿದ್ದಾಯಿತು. ಪಾರ್ಕ್ ಮಾಡಿಬಿಟ್ಟು ನಾವು ಕುರಿ ಕೊಯ್ಸೋಣ ಅಂತ ಬಂದ್ವಿ. ಬಟ್ ಇಲ್ಲಿ
ಎಂಥ ಸ್ಕ್ಯಾಮ್ ನಡೆಯುತ್ತೆ ಅಂತಂದರೆ ಗುರು, ಸಿ ಎಲ್ಲಾದರೂ ಒಂದು ದೇವರು ಏನು ಇವಾಗ ನಾವೇನೋ ಒಂದು ಹರಕೆ ಹೊತ್ತಿರ್ತಿರೋ ಇಲ್ಲ ಏನೋ ಒಂದು ದೇವ್ರಿಗೆ ಏನಾದರೂ ಒಂದು ಸೇವೆ ಮಾಡಬೇಕಾದ್ರೆ ಎಲ್ಲಾದರೂ ದೇವರು ನೀನು ಮಾಡೋ ಸೇವೆಗೂ ಟೋಕನ್ ಕಟ್ಟು ಅಂತಂದಿದ್ದಾರಾ? ಎಲ್ಲಾದರೂ. ಆದರೆ ಇಲ್ಲಿರೋ ಜನರು ಮಾಡ್ಕೊಂಡಿರೋದು ಹೆಂಗೆ ಅಂತಂದರೆ, ಬಾಯ್ಕೊಂಡ ಒಳಗಡೆ ಬರಬೇಕಾದ್ರೆ ನೀನು ಏನು ಬಾಯ್ಕೊಂಡ ಆ ಒಂದು ಆರ್ಚ್ ಸಿಗುತ್ತೆ, ಆರ್ಚ್ ಒಳಗಡೆ ಎಂಟ್ರಿ ಕೊಡಬೇಕಾದ್ರೆ ಒಂದು ಕಾರ್ಗೆ 100 ರೂಪಾಯಿ ಟೋಕನ್ ಕಟ್ಟಬೇಕು ನೀವು. ಸರಿ ಆಯಿತು, ಅವ್ರ ಪಪ್ಪ ಏನೋ ರೋಡ್ ಕನ್ಸ್ಟ್ರಕ್ಷನ್ ಮಾಡಿರ್ತಾರೆ, ಇಲ್ಲಾಂದ್ರೆ ಏನೋ ಒಂದು ಹೊಸ್ದಾಗಿ ಮಾಡಿದ್ದಾರೆ, ಓಕೆ ಫೈನ್, ದಟ್ ಈಸ್ ಓಕೆ. ಆದರೆ ಅದು ಒಂಥರ ಸ್ಕ್ಯಾಮೇ. ಬಟ್ ಆದರೂ ಇರಲಿ, ಏನೋ ಒಂದು ಹೊಸ್ದಾಗಿ ರೋಡ್ ಹಾಕಿದ್ದಾರೆ, ಇಲ್ಲ ಏನೋ ಒಂದು ಕನ್ಸ್ಟ್ರಕ್ಷನ್ಗೆ ಯೂಸ್ ಆಗುತ್ತೆ, ಇಲ್ಲ ಏನೋ ಒಂದು ದೇವರು ಇದಕ್ಕೆ ಯೂಸ್ ಆಗುತ್ತೆ, ಫೈನ್. ಆದರೆ ನೀವು ಹರಕೆ ಹೊತ್ತಿ ಏನೋ ಒಂದು ಕುರಿ ಏನೋ ಮರಿ ಹೊಡಿಬೇಕು, ಇಲ್ಲಾಂದರೆ ಏನೋ ಕೋಳಿ ಬಲಿ ಕೊಡಬೇಕು ಅಂತ ಬಂದಿರ್ತೀರ. ಅಲ್ಲೂ ಕೂಡ ಗುರು ನೀವು ಕಷ್ಟ ಬಿಟ್ಟು ಸಾವಿರಾರು ರೂಪಾಯಿ ಬಂಡವಾಳ ಹಾಕಿ ಒಂದು ಕುರಿನ ತಂದಿರ್ತೀರ. ಒಂದು ಕುರಿ ಹೊಡಿಯೋದಕ್ಕೆ ಅದು ಚಿಕ್ಕದಾಗೇ ಇರಲಿ, 10 kg ಬರೋ ಕುರಿ ಆಗಿರಲಿ, 30 kg ಬರೋ ಕುರಿ ಆಗಿರಲಿ, 400 ರೂಪಾಯಿ ಟೋಕನ್ ತೊಗೊಬೇಕಂತೆ. ಅದೇ ನೀವು ಒಂದು ಕೋಳಿ ಹೋಗಿ ಏನೋ ಕಟ್ ಮಾಡಬೇಕು ಅಂದರೆ 100 ರೂಪಾಯಿ ಟೋಕನ್ ತೊಗೊಬೇಕಂತೆ. ಇದೆಲ್ಲಿಂದ ಗುರು? ಎಲ್ಲಾದರೂ ಅಲ್ಲ, ಯಾವುದಾದ್ರೂ ದೇವ್ರು ಹೇಳಿದಾರಾ ನೀನು ಹರಕೆ ಹೊತ್ತಿರೋದಕ್ಕೂ ಏನೋ ಟೋಕನ್ ತೊಗೊಂಬಂದು ನನಗೆ ಇದು ಮಾಡಪ್ಪ ಅಂತ ಅಂದ್ಬಿಟ್ಟು? ಎಲ್ಲ ಸ್ಕ್ಯಾಮೇ. ಯಾಕಂದರೆ ಅವ್ರಿಗೂ ಗೊತ್ತಾಗ್ಬಿಡ್ತು ಲೋಕಲ್ ಅವ್ರಿಗೆ, ಹಿಂಗೆ ಹೋದ್ರು ಏನೋ ಭಕ್ತಾದಿಗಳು ಬರ್ತಾರೆ ಬೆಂಗಳೂರಿಂದ ಅಲ್ಲಿ ಇಲ್ಲಿಂದ ಬರ್ತಾರೆ ಆ ತಾಯಿಗೆ ಅಂತ ಅಂದ್ಬಿಟ್ಟು, ಅದಕ್ಕೆ ಈ ಸಿಸ್ಟಮ್ನ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ನಾವು ಕೇಳಿದ್ರಿ, ನಮ್ಮ ಅಣ್ಣನೂ ಹಂಗೆ ಕೇಳಿಬಿಟ್ರು. ಯಾಕಂದರೆ ಇವಾಗ ನಮ್ಮ ಏನೋ ಊರಲ್ಲೇ ಇವಾಗ ಮಧುರಮ್ಮ ಹಬ್ಬ ಮಾಡ್ತಾರೆ, ಮಾರಮ್ಮನಿಗೆಲ್ಲ ಕೊಯ್ತಾರೆ. ನಾವೆಲ್ಲೂ ಆ ಥರ ಏನೂ ಇಲ್ಲ. ಅಲ್ಲಿ ರಕ್ತ ಸುರಿದು ಹೋಗ್ತಾ ಇರ್ತದೆ, ಹಂಗೆ ಬಲಿ ಕೊಡ್ತಾರೆ. ಊರಹಬ್ಬ ಮಾಡಿದ್ರೆ ಮಧುರಮ್ಮ ಹಬ್ಬ ಎಲ್ಲರಿಗೂ ಗೊತ್ತು. ಉಸ್ಕೂರು ಜಾತ್ರೆ ಅನ್ನೋದೇ ಇಡೀ ಕರ್ನಾಟಕದಲ್ಲೇ ಫೇಮಸ್ಸು. ಆ ಊರ ಹಬ್ಬದಲ್ಲೂ ಎಷ್ಟೋ ಕುರಿಗಳು ಹೊಡಿತಾರೆ, ಎಷ್ಟೋ ಕೋಳಿಗಳು ಹೊಡಿತಾರೆ. ಎಲ್ಲಾದರೂ ಏನೋ ಟೋಕನ್ ಸಿಸ್ಟಮ್ ಮಾಡಿದ್ದಾರೆ. ಬಟ್ ಇಲ್ಲ. ಆದರೆ ಇಲ್ಲಿ ಪಾಪ ಇವಾಗೇನೋ ಓಕೆ ಇರೋರು ಸರಿ ಬಿಡು ಹೋಗ್ಲಿ, ಇಷ್ಟು ದೂರನೇ ಬಂದಿದ್ರಂತೆ 200 ರೂಪಾಯಿ ಏನೋ ಅಂತ ಅಂದ್ಕೊಂಡು ಹೋಗ್ಬಿಡ್ತಾರೆ. ಇಲ್ದಿರೋರು, ಕಷ್ಟ ಬಿದ್ದಿರೋರು, ಹರಕೆ ಹೊತ್ತಿದ್ದೀವಿ ಹರಕೆ ತೀರಿಸ್ಬೇಕು ಅಂತ ಬರೋರು ಎಲ್ಲ ಸ್ಕ್ಯಾಮೇ ಗುರು. ಟೋಟಲಿ ಇದೊಂದು ಸ್ಕ್ಯಾಮ್. ಬಟ್ ಇಟ್ಸ್ ಫೈನ್. ಅದೆಲ್ಲ ಸೈಡ್ಗಿಟ್ಟು ಇನ್ನು ದರ್ಶನ ಮಾಡಿಲ್ಲ. ಅಮ್ಮ ಅವರೆಲ್ಲ ದರ್ಶನಕ್ಕೆ ಹೋಗಿದ್ದಾರೆ. ನಮ್ಮ ಅತ್ತೆ ಅವರು ನಮ್ಮ ಅಪ್ಪ ಅವರೆಲ್ಲ ಹೋದ್ರು ದರ್ಶನಕ್ಕೆ. ಮನೆ ದೊಡ್ಡ ಮನುಷ್ಯನಾಗ್ಬಿಟ್ಟು ನನ್ನ ಕೋಳಿ ಕಟ್ ಮಾಡಿಸ್ಕೊಂಬ ಅಂತ ಕಳಿಸಿದ್ದಾರೆ. ಸೊ ನೋಡ್ಬೋದು. ಬಟ್ ನೇಚರ್ ಮಾತ್ರ ಸಾಕಾಗೈತೆ. ನಾವು ಬಂದಿರೋದು ಆ್ಯಕ್ಚುಲಿ ಒಂಚೂರು ಲೈಟಾಗಿ ಮಳೆ ಬೀಳ್ತಾಯಿದೆ. ನನ್ನ ಸ್ಕಿನ್ ನೋಡ್ಬೋದು ಆಲ್ರೆಡಿ ಏನು ವಾಟರ್ ಫೇಸು ಅಂತ ಸ್ವಲ್ಪ ತೇವಾಂಶ ಏನಕ್ಕೆ ಇದೆ ಕೂದಲೆಲ್ಲ ಅಂತಂದರೆ ಅನೀತಾ ಇದೆ. ಸೊ ವೆದರ್ ಅಂತೂ ಸಾಕಾಗೈತೆ. ನೋಡೋಣ ಬನ್ನಿರಿ. ಇವಾಗ ಇಲ್ಲಿ ಕೋಳಿನ ಕಟ್ ಮಾಡಿಸ್ಕೊಂಡು ಮೇಲೆ ಹೋಗಿ ನಾನು ದೇವ್ರ ದರ್ಶನ ನಿಮಗೆ ಮಾಡಿಸ್ತೀನಿ. ನೀವಾಗಲೇ ನೋಡ್ದಂಗೆ ಮೇಲೆ ನಾನೇನು ಕೋಳಿ ಕೊಯ್ಸ್ಕೊಂಡ್ಬಂದ್ವಿ. ಸೊ ಮೇಲೆ ಕೋಳಿ ಕೊಯ್ಸ್ಕೊಂಡ್ಬಂದಾದ್ಮೇಲೆ ಇಲ್ಲೇ ಒಂದು ಈ ಮಟನ್ ಸ್ಟಾಲ್ಸ್ ಬರುತ್ತಲ್ಲ ಆ ಥರ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಏನು ಅಂತಂದರೆ ಅವರೇ ಯಾರಾದರೂ ಒಬ್ರು ಆ್ಯಕ್ಚುಲಿ ಅದು ನಡೆಯುತ್ತೆ ಪ್ರತಿ ಇದತ್ರನೂ ಹಂಗೆ ಆ ಥರ ಇದೆ. ಕಬಳಮ್ಮಗೆ ಹೋದ್ವಿ ಅಂತ ನಾವು ಊಟ ಬೇಕು ಅಂದ್ರೆ ಅಲ್ಲೇ ನಾವು ಏನೋ ಮಾಡಿಸ್ಬೋದು. ಅದೇ ಥರ ಇಲ್ಲೂ ಒಂದು ಆಪ್ಷನ್ ಇದೆ. ಸೊ ಇನ್ ಕೇಸ್ ನಾವೇ ಮಾಡ್ಕೊಳಕ್ಕಾಗಲ್ಲ ಅಂತಂದಾಗ ಬೇಕಂದರೆ ಅವರೇ ಬೇಯಿಸಿ ಅವರೇ ಏನೋ ಫುಲ್ ಸ್ಕಿನ್ ಔಟ್ ಎಲ್ಲ ಮಾಡಿಕೊಡ್ತಾರೆ. ಆ ಥರ ಒಂದು ಆಪ್ಷನ್ ಕೂಡ ಇದೆ. ಬೇಕಂದರೆ ನೋಡಿ ನಾವು ತೋರಿಸ್ತೀನಿ ಹಂಗೆ. ಆಮೇಲೆ ಉಲ್ಟಾ ಹಾಕ್ಕೊಂಡಿದ್ದೀನಿ. ಈ ಥರ ಇಲ್ಲೇ ದೇವಸ್ಥಾನದಿಂದ ನಾವು ಕೋಳಿ ಕೊಯ್ಸ್ಕೊಂಡು ಬಂದಿದ್ದ ತಕ್ಷಣ ಅವರೇ ಲೋಕಲ್ ಇಟ್ಸಿಲಿರೋ ಏನೋ ಜನಗಳೇ ಈ ಥರ ಒಂದು ಕೋಳಿಗೆ 70 ರೂಪೀಸ್ ಏನೋ ಚಾರ್ಜ್ ಮಾಡ್ತಾರೆ. ಈ ಥರ ಬಂದು ಇಲ್ಲೆಲ್ಲ ಕ್ಲೀನಾಗಿ ಸ್ಕಿನ್ ಔಟ್ ಎಲ್ಲ ಮಾಡಿಸ್ಕೊಂಡು ಅವರೇ ಎಲ್ಲ ಅದನ್ನೇನೋ ಮಟನ್ ಎಲ್ಲ ಕ್ಲೀನಾಗಿ ಹೊಡೆದು ಕೊಡ್ತಾರೆ. ಈ ಥರ ಆಲ್ಮೋಸ್ಟ್ ಆಲ್ ಒಂದು ನಿಯರ್ ಬೈ ಇಲ್ಲೆಲ್ಲ ಕುರಿಗಳು ಹೊಡೆಯೋದಕ್ಕೆ, ಇಲ್ಲ ಕುರಿಗಳು ನೇತಾಕಿ ಕುರಿಗಳು ಸ್ಕಿನ್ ಔಟ್ ಮಾಡೋದಕ್ಕೆ ಎಲ್ಲದಕ್ಕೂ ಆಲ್ರೆಡಿ ಇಲ್ಲೇ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಇದು ಎಂಟ್ರೆನ್ಸ್ ಆಫ್ ದ ಟೆಂಪಲ್. ಪರವಾಗಿಲ್ಲ, ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ. ಈ ಕಡೆ ಬಂದರೆ ಎಲ್ಲ ಕುಂತ್ಕೊಳ್ಳೋದಕ್ಕೆ ಚೇರ್ಗಳೆಲ್ಲ ಮಾಡಿದ್ದಾರೆ. ಇದು ಮೆಟ್ಲೆತ್ತಬೇಕು. ಆ ತಾಯಿನ ನೆನೆಸ್ಕೊಂಡು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಂಡು ಮೆಟ್ಲೆತ್ತೋಣ. ಸೊ ಇವಾಗ ನಾನು ದರ್ಶನ ಮುಗಿಸ್ಕೊಂಡು ಬಂದ್ರಿ. ಆ್ಯಕ್ಚುಲಿ ಒಳಗಡೆ ಫೋನ್ ಅಲೋ ಮಾಡಿದ್ದಿಲ್ಲ, ನಾನು ಒಳಗಡೆ ದೇವಸ್ಥಾನ ಎಲ್ಲ ತೋರಿಸ್ತಾ ಇದೆ. ಸೊ ಇದು ಎಂಟ್ರೆನ್ಸ್ ಗರ್ಭಗುಡಿ. ಇಲ್ಲಿಂದ ಒಳಗಡೆ ಹೋದ್ಮೇಲೆ ನಾವು ತಿರ್ಗಾ ಒಂದು ರೌಂಡ್ ಹಾಕ್ಕೊಂಡ್ಬರ್ತೀವಿ. ದೇವಸ್ಥಾನ ರೌಂಡ್ ಹಾಕ್ಕೊಂಡ್ಬಂದು ಆಮೇಲೆ ದರ್ಶನ ಮುಗಿಸ್ಕೊಂಡು ಈಚೆ ಬಿಡ್ತಾರೆ. ಸೊ ಆ್ಯಕ್ಚುಲಿ ಫೋನ್ಸ್ನ ಒಳಗಡೆ ಅಲೋ ಮಾಡ್ತಾ ಇಲ್ಲ. ನಾವು ಈಚೆನೇ ಏನೋ ಇಡಬೇಕು. ಈಚೆನೇ ಅಲ್ಲಿ ಕೆಳಗಡೆ ಒಂದು ಕೌಂಟರ್ ಇದೆ. ಆ ಕೌಂಟರಲ್ಲೇ ಫೋನ್ಗೆ 10 ರೂಪೀಸಾಗಿ ಚಾರ್ಜ್ ಮಾಡಿಬಿಟ್ಟು ಇಸ್ಕೊತಾರೆ. ಸೊ ಇವಾಗ ದರ್ಶನ ಎಲ್ಲ ಮುಗೀತು. ಇವಾಗ ಹೋಗಿ ಕೊಯ್ಸಿರೋ ಏನೋ ಕೋಳಿನ
ಇವಾಗ ಹೋಗಿ ಅದನ್ನ ಪ್ರಿಪೇರ್ ಮಾಡಬೇಕು. ಸಾಂಬಾರು ಮುದ್ದೆ ಸಮಥಿಂಗ್ ಏನೋ ಇಲ್ಲಿ ಬಂದಮೇಲೆ ಅವರೆಲ್ಲ ಮಾಡ್ಕೊಂಡು ತಿನ್ಕೊಂಡು ಓಡಬೇಕು. ಬನ್ನಿರಿ ಇವಾಗ ಪ್ರಸಾದ ಇಸ್ಕೊಂಡು ಇಲ್ಲಿಂದ ನಾವು ಓಡೋಣ ನೆಕ್ಸ್ಟ್. ಇಲ್ಲಿ ನೋಡಿ ಬೆಟ್ಟದ ಮೇಲೆ ಕ್ಲೌಡ್ಸು ಏನು ಸಕಾಲಾಗೈತೆ. ವಾವ್, ನೇಚರ್ ಅಂದರೆ ನೇಚರೇ ಗುರು. ಇಲ್ಲೇ ದೇವಸ್ಥಾನ, ಇದು ದೇವಸ್ಥಾನದ ಎಂಟ್ರೆನ್ಸ್. ಇಲ್ಲಿಂದ ನಡ್ಕೊಂಡು ಅಲ್ಲಿ ಮೇಲೆ ಇಲ್ಲಿವರೆಗೂ ನಡ್ಕೊಂಡು ಮೇಲೆವರೆಗೂ ಹೋಗಬೇಕು. ಅಲ್ಲಿಂದ ಒಳಗಡೆ ಏನೋ ಮೇನ್ ಗರ್ಭಗುಡಿ ಇರೋದು. ಇದು ಎಂಟ್ರೆನ್ಸ್ ಆಫ್ ದ ಟೆಂಪಲ್ಲು. ನಾವು ಕಾರುಗಳಿರೋರೆಲ್ಲ ಕಾರುಗಳಲ್ಲಿ ಹೋಗ್ಬಿಡ್ತಾರೆ. ಆಮೇಲೆ ಅಲ್ಲೆಲ್ಲ ಇವಾಗ ನೋಡಿ ಅಡುಗೆ ಮಾಡೋರೆಲ್ಲ ಎಲ್ಲ ಅಡುಗೆ ಮಾಡ್ಕೊಂಡು ತಿಂತಾಯಿದ್ದಾರೆ. ಬಟ್ ನಾವು ಇವಾಗ ಅಡುಗೆ ಮಾಡಿಕೊಂಡು ತಿಂದಿಟ್ಟಿಗೆ ಲೇಟ್ ಆಗಿಬಿಡುತ್ತೆ. ಈ ನೋಡಿ ಇವರು ನಾವು ಊಟ ತಿನ್ನೋಕ್ಕೂ ನೋಡಿ ಇವರು ನಾವು ತಿನ್ನೋಕ್ಕೂ ನಾವು ಬರೋಕ್ಕೂ ಮುಂಚೆನೇ ಅವ್ರು ಆಲ್ರೆಡಿ ಮಾಡ್ತಾಯಿದ್ರು. ಬಟ್ ಅವ್ರಿಂದ ಕಂಪ್ಲೀಟ್ ಆಗಿಲ್ಲ. ನಮ್ದು ಆಲ್ರೆಡಿ ತಿಂದ್ಬಿಟ್ಟು ನಾವು ಆಲ್ರೆಡಿ ಓಡೋಕ್ಕೆ ರೆಡಿ ಆಗಿದ್ದೀರಿ. ಅದಕ್ಕೆ ಬೆಟರ್ ಅನ್ಸಂತೂ ಪರವಾಗಿಲ್ಲ, ಟೇಸ್ಟು ಚೆನ್ನಾಗಿತ್ತು. ಅವರು ಊಟ ಮಾಡ್ತಾರಲ್ಲ ಹೋಟ್ಲವ್ರಿಗೆ ಕೊಟ್ಬಿಟ್ಟಿದ್ರಿ, ಮಾಡಿಕೊಟ್ರು, ತಿಂದ್ಬಿಟ್ಟು ಇವಾಗ ಬಿಡ್ತಾಯಿದ್ರಿ. ಸಿಗೋಣ ಬನ್ನಿ. ಬಟ್ ಹೆವಿ ಆಗಿಬಿಟ್ಟಿದೆ ನಾನ್ ವೆಜ್ಜು, ಫುಲ್ ಸುಸ್ತಾಗ್ಬಿಟ್ಟಿದ್ದೀನಿ. ಇವಾಗ ಇಲ್ಲಿಂದ ಒಂದು 200 ಕಿಲೋಮೀಟರ್ಸ್ ಓಡಿಸ್ಬೇಕು. ಅದು ಜೋಶೇ ಇಲ್ಲ, ನಿದ್ದೆ. ಇವಾಗ ಒಂದು ಒಳ್ಳೆ ಬೆಡ್ ಕೊಟ್ಟರೆ ಮಾತ್ರ ತಿಂದಿರೋ ಫುಡ್ಗೂ ಇದಕ್ಕೂ ಒಳ್ಳೆ ನಿದ್ದೆ ಮಾಡ್ತೀನಿ ನಾನು. ಆ ಥರ ಪರಿಸ್ಥಿತಿಯಲ್ಲಿ ಇದ್ದೀನಿ ನೋಡಿ. ಇದೆ ಈ ಹೋಟ್ಲಿಗೆ ಅವ್ರಿಗೆ ಏನೋ ಕೊಟ್ಟಿದ್ದು ತಿನ್ನೋಕ್ಕೆ. ಎಲ್ಲ ಮುಗಿಸ್ಕೊಂಡು ಕಾರಲ್ಲಿ ನಿಲ್ಲಿಸಿದಿರಿ. ಸೊ ನಾವಿವಾಗ ಬಾಯ್ಕೊಂಡೆಯಿಂದ ಮುಗಿಸ್ಕೊಂಡು ರಿಟರ್ನ್ ಮನೆಗೆ ಹೋಗ್ಬೇಕಾದಾಗ ಮುಳ್ಬಾಗಿಲು ಬಂದ್ವಿ. ಸೊ ಮುಳ್ಬಾಗಿಲಿಗೆ ಬಂದಮೇಲೆ ಮುಳ್ಬಾಗಿಲು ಸ್ಪೆಷಲ್ ಆಗಿರೋ ಮುಳ್ಬಾಗಿಲು ದೋಸೆ ತಿಂದರೆ ಹೋಗಿ ಇಷ್ಟ ಆಗೋಲ್ಲ. ಸೊ ಅದಕ್ಕೆ ಇವಾಗ ಮುಳ್ಬಾಗಿಲು ದೋಸೆ ತಿನ್ನೋದಕ್ಕೆ ಬಂದಿದ್ದೀರಿ. ಬಟ್ ಭಯಂಕರ ಕ್ಯೂ ಇದೆ. ದಿಸ್ ಇಸ್ ಓನ್ಲಿ ದ ಪ್ರಸಾದ್ ಹೋಟೆಲ್, ಪ್ರಸಾದ್ ಮುಳ್ಬಾಗಿಲು ದೋಸೆ. ಸಿನ್ಸ್ 1979 ಅವಾಗಿಂದ ಇವಾಗವರೆಗೂ ಅದೇ ಟೇಸ್ಟ್, ಅದೇ ಕ್ವಾಲಿಟಿ, ನೆಕ್ಸ್ಟ್ ಲೆವೆಲ್ ಇದೆ. ಬಟ್ ಏನು ಅಂದರೆ ಕ್ಯೂ ಜಾಸ್ತಿ ಗುರು. ಸೀರಿಯಸ್ಸಾಗಿ ಪೇಷನ್ಸ್ ಬೇಕು. ಪೇಷನ್ಸಿಂದ ಕಾದರೆ ಸಾಗಾಗಿರೋ ದೋಸೆ ತಿನ್ಬೋದು. ಬನ್ನಿ ಹೋಗಿ ದೋಸೆ ತಿನ್ನಲ್ಲಿ ಒಂದು ಅರ್ಧ ಅವರ್ ಆದಮೇಲೆ ದೋಸೆ ಸಿಕ್ಕಿದೆ. ಹಿಂಗಿದೆ. ದಿಸ್ ಈಸ್ ಮಸಾಲೆ ದೋಸೆ ಆಫ್ ಮುಳ್ಬಾಗ್ಲು. ಇವಾಗ ತಿನ್ನೋಣ. ಇನ್ಮೇಲೆ ನಾನು ನಿಮ್ಗೆ ಸಿಗ್ತೀನಿ. ಏನು ಮಾಡ್ತೀರಿ ನೀವೆಲ್ಲ? ಅಲ್ಲಿ ಒಳಗಡೆ ಹೋಗಿ ಕೇಳೋ ಕೊಡ್ತಾರೆ. ಮುಳ್ಬಾಗಿಲು ದೋಸೆ ಎಲ್ಲ ತಿಂದು ಮನೆ ಕಡೆ ಏನೋ ಓಡೋ ಜರ್ನಿನ ಸ್ಟಾರ್ಟ್ ಮಾಡಿದ್ದೀರಿ. ಸೊ ನನಗೇನೋ ಬ್ಲಾಗ್ ಇಲ್ಲೇ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಸೀರಿಯಸ್ ಆಗಿ ಎನರ್ಜಿ ಇಲ್ಲ. ಆ್ಯಂಡ್ ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ಮನೆ ಮಗ ಚಾರ್ಮಿಂಗ್ ಚಂದು. ಇಷ್ಟು ಹೇಳ್ತಾ ನಾನು ಸಿಗ್ತೀನಿ ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ. ಸಿ ಯು, ಬಾಯ್ ಬಾಯ್.